ಸರ್ ಈಗ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ಗೆ ಸಿನಿಮಾಗೆ ಡೈಲಾಗ್ಸ್ ಬರೆಯೋದು ಅಂತಂದರೆ ಇಟ್ಸ್ ನಾಟ್ ಅ ಈಸಿ ಜಾಬು. ಯಾಕಂದರೆ ಮಿಲ್ನಾ ಪ್ರಕಾಶ್ ಅವರು ಕೂಡ ಒಳ್ಳೊಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ಅವರಿಗೆ ಬರವಣಿಗೆ ಬಗ್ಗೆ ಒಂದು ಹಿಡ್ತಾ ಇರ್ತಕ್ಕಂಥ ಒಬ್ಬ ರೈಟರ್ ಕಮ್ ಡೈರೆಕ್ಟರ್ ಅವರು, ಟೆಕ್ನಿಷಿಯನ್ನು. ಹಾಗಾಗಿ ನೀವು ನನಗೆ ಔಟ್ ಆಫ್ ದ ಕ್ಯೂರಿಯಾಸಿಟಿ ಎಷ್ಟು ವರ್ಷನ್ಸ್ನ ಡೈಲಾಗ್ಸ್ನ ಬರೆದಿದ್ದೀರಾ ಅಂತಕ್ಕಂಥದ್ದು? ಮೇ ಬಿ ನಾನು ಸ್ವಲ್ಪ ಬರೆಯೋದು ದಪ್ಪನೇ. ಆ್ಯಕ್ಚುಲಿ ನಂದು ಸ್ವಲ್ಪ ಬ್ರಹ್ಮಲಿಪಿ, ಯಾರಿಗೂ ಅರ್ಥ ಆಗಲ್ಲ. ಹೆಚ್ಚು ಕಮ್ಮಿ 3000 ಪೇಜ್ ಬರೆದಿದ್ದೀನಿ. 3000 ಪೇಜಸ್ ಅಂದರೆ ನಾನು ಬರೆಯೋದು ಸಹ ಬೇರೆ ಯಾರೋ ಬರೆದ್ರೆ ಅದು ಮೇ ಬಿ ಅದು 1500-2000 ಪೇಜ್ ಬರ್ಬೋದು. ನಾನು ದಪ್ಪ ಬರೆಯೋದ್ರಿಂದ ಒಂದು 3000 ಪೇಜ್ ಬಂದಿದೆ. ಓಕೆ, ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಳಕೆ ಆಗಿದೆಯಾ? ಅಂದರೆ ಅಷ್ಟು ಬರೆದು ಅಷ್ಟು ಬಳಕೆ ಆಗಲ್ಲ. ಅದರಲ್ಲಿ ಕ್ರಿಸ್ಪ್ ಮಾಡಿ ನಮ್ಗೆ ಯಾವ್ದು ಅಂದರೆ ಇಷ್ಟೆಲ್ಲ ಹರಡ್ಕೊಂಡಾಗ ಮಕ್ಕಳಿಗೆ ಒಂದಷ್ಟು ಆಟಿಕೆ ಆಗಿದಾಗ ಯಾವ ಆಟಿಕೆ ಇಷ್ಟ ಆಗುತ್ತೋ ಅದನ್ನ ಮಾತ್ರ ತೊಗೊಳ್ತಾರೆ. ನಮ್ಮ ಸಿನಿಮಾಗೆ ದರ್ಶನ್ ಸರ್ ಇಮೇಜ್ಗೆ ನಮ್ಮ ಕತೆಗೆ ತೊಂದರೆ ಆಗದಿರೋ ಥರ ಯಾವ್ದು ತೊಗೋಬೇಕು ಅದನ್ನು ತೊಗೊಂಡು ಮಾಡಿದ್ವಿ. ಓಕೆ ಓಕೆ. ನಾನು ನಿಮಗೆ ಓಪನಿಂಗಲ್ಲಿ ಬರ್ತ್ಡೇ ಟೀಸರ್ ಬಗ್ಗೆ ಮಾತಾಡಿದೆ. ಆ ಡೈಲಾಗು ಈಗ ನೀವು ಬರೆದಿರ್ತಕ್ಕಂಥ ಎಲ್ಲ ಇದರಲ್ಲೂ ಒಂದೇ ಒಂದು ಸ್ಯಾಂಪಲ್ ಅಂದರೆ ಅದೊಂದೇ ರಿವೀಲ್ ಆಗಿರೋದು. ಟ್ರೈಲರ್ ಬಂದರೆ ಬಹುಶಃ ಅದರಲ್ಲಿ ಇನ್ನೊಂದೆರಡು ಡೈಲಾಗ್ಸ್ ರಿವೀಲ್ ಆಗಬಹುದೇನೋ. ಇಲ್ಲ, ಮೊನ್ನೆ ಒಂದು ಅದೇ ಪ್ರಕಾಶ್ ಸರೇ ಒಂದು ಡೈಲಾಗ್ ಹೊಡೆದಿದ್ದಾರೆ. ಅವ್ರು ಮಾತಾಡೋದೇ ಕಮ್ಮಿ. ಫಸ್ಟ್ ಆಫ್ ಆಲ್ ಫ್ಯಾನ್ಸ್ ಇವೆಂಟ್ ಅಲ್ಲಿ ಒಂದು ದೊಡ್ಡ ಡೈಲಾಗೇ ಹೊಡೆದು ಬಿಟ್ಟಿದ್ದಾರೆ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ನ ಮೆಚ್ಚಬೇಕು. ಆ ಡೈಲಾಗ್ ಬಗ್ಗೆ ಹೇಳಿ ಸರ್. ಅದು ಬೇರೆ ಒಂದು ಕ್ಯಾರೆಕ್ಟ್ರು ದರ್ಶನ್ ಸರ್ನ ಅಂದರೆ ಹೀರೋಯಿನ್ ಹತ್ರ ಮಾತಾಡಬೇಕಾದ್ರೆ ಒಂದು ಬಿಲ್ಡಪ್ ಕೊಡೋಂಥ ಡೈಲಾಗ್ ಅದು. ಅವ್ರೇನೋ ಮಾತಾಡಬೇಕಾದ್ರೆ ಇವರು ನಮ್ಮ ಬಾಸ್ ಹೆಂಗೆ ಗೊತ್ತಾ, ಕೊಡಕ್ಕೆ ನಿಂತರೆ ಕರ್ಣನ ಕಮ್ಮಿ, ತೊಡೆ ತಟ್ಟಿದ್ರೆ ಭೀಮನು ಡಮ್ಮಿ. ಇದು ಡೈಲಾಗ್ ಅದು. ಸೂಪರ್ ಸೂಪರ್. ಇಡೀ ಸಿನಿಮಾ ಆ ಥರ ಇದಾವೆ, ತೊಂದರೆ ಇಲ್ಲ. ಅದೆಲ್ಲ ಒಂದು ಕಡೆ ನೋಡಿ, ಅವರು ದುರ್ಯೋಧನ ಅಂತ ಒಂದು ಸಿನಿಮಾ ಮಾಡಿದ್ರು, ಅಲ್ಲಿಗೂ ಒಂದು ಕನೆಕ್ಷನ್ ಇದೆ ನೋಡಿ. ಇಲ್ಲ, ಅವ್ರು ದುರ್ಯೋಧನ ಮಾಡಿದ್ರೆ ಪಾತ್ರವಾಗಿ ದುರ್ಯೋಧನ ಮಾಡಿರ್ಬೋದು, ಆದರೆ ವೈಯಕ್ತಿಕವಾಗಿ ಅವರು ನಾವು ಎರಡಕ್ಕೆ ಸಮೀಕರಣ ಮಾಡ್ಕೊಂಡಿದ್ದೀವಿ ಸಿನಿಮಾಗೆ. ಸೂಪರ್ ಸೂಪರ್. ಅಲ್ಲ, ಸಾಕಷ್ಟು ವಿಚಾರಗಳೆಲ್ಲ ಅದನ್ನು ಅವ್ರು ಪ್ರೂವ್ ಕೂಡ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಿಜ ಜೀವನದಲ್ಲಿ. ಅದು ನೀವು ಹತ್ತಿರದಿಂದ ನೋಡಿದಾಗ ಅದನ್ನ ಹೇಳಿದ್ರೆ ದುಪ್ಪಟ್ಟಾಗೋ ಅವಕಾಶ ತುಂಬ ಇದೆ ಅಂತ ಹೇಳಿ, ಹತ್ತಿರದಿಂದ ನೋಡಿದ್ಮೇಲೆ ನಿಮ್ಗೆ ದುಪ್ಪಟ್ಟಾಗೋ ಜಾಸ್ತಿ ಇದೆ. ಎಸ್ ಸರ್. ಯಾವತ್ತಾದರೂ ನನಗೆ ಯಾಕಾದರೂ ಈ ಸಿನಿಮಾಗೆ ಡೈಲಾಗ್ ಬರೆಯೋದಕ್ಕೆ ಇಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀನಲ್ಲ, ಇಷ್ಟು ವರ್ಷನ್ ಬರೆದ್ರು ನನಗೆ ಇವರಿಗೆ ರುಚಿಸ್ತಾ ಇಲ್ವಲ್ಲ ಅಂತ ಅನಿಸಿದ್ದುಂಟ ಯಾವತ್ತಾದರೂ? ಆ ಥರ ರುಚಿಸ್ತಾ ಇಲ್ಲ ಅಂತ ಅನಿಸಿದಲ್ಲ, ಹಿಂಗಿಲ್ವೆಲ್ಲ ದಾಹ ಅನ್ನೋದು ಅಭಿಪ್ರಾಯ ಬಂತು ಅಷ್ಟೇ. ಅಂದರೆ ರುಚಿಸ್ತಾ ಇಲ್ಲ ಅನಿಸಿಲ್ಲ, ಎಲ್ಲವೂ ಚೆನ್ನಾಗಿದೆ ಅನ್ನೋದೇ ಅಭಿಪ್ರಾಯ ಆಗಿತ್ತು. ಓಕೆ, ನನಗೆ ಇದು ಹೇಳಿದ್ರಲ್ಲ ಆ ಥರ ಅನಿಸಿಲ್ಲ. ಓಕೆ, ಇದು ನಾನು ಬರೆದು ನಾನು ಹೊರ ಒಮ್ಮರೆ ಸಾಕು ಅನಿಸ್ತೀವಿ, ಯಾಕಾದ್ರೂ ಸೇರಿದಂತೆ ಯಾವತ್ತೂ ಅನಿಸಿಲ್ಲ. ಓಕೆ, ಅದು ಯಾವತ್ತೂ ಅನಿಸ. ಬಟ್ ಅದೇ ಈ ಸ್ವಲ್ಪ ಇದು ಲ್ಯಾಗ್ ಆದಾಗ ಒಂಚೂರು ಬೇಗ ಬರಬಾರ್ದಾ, ಇನ್ನೊಂಚೂರು ಬೇಗ ಬರಬಾರ್ದಾ, ನಾನು ಅದನ್ನು ಥಿಯೇಟ್ರ್ ಮೇಲೆ ನೋಡಬಾರ್ದಾ ಅನ್ನೋ ಅಭಿಪ್ರಾಯ ಇತ್ತು, ವಿನಃ ಯಾವತ್ತೂ ಅಂತ ಅನಿಸಿಲ್ಲ. ಅಲ್ಲ, ಲೇಟ್ ಆದರೂ ಲೇಟೆಸ್ಟ್ ಆಗಿ ಬರ್ತಾ ಇದೆ, ಅದು ಬೇರೆ ವರ್ಷನ್. ಎಸ್ ಸರ್. ಶೂಟಿಂಗ್ ಎಲ್ಲೆಲ್ಲ ಆಯಿತು? ನೀವು ಹೋಗ್ತಿದ್ರ ಶೂಟಿಂಗ್ ಲೊಕೇಶನ್ಸ್ಗೆ? ಯಾಕಂದ್ರೆ ರೈಟರ್ ಯಾವಾಗಲೂ ಅಲ್ಲೇ ಇರಬೇಕಾಗುತ್ತೆ. ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಅಲ್ಲಿ ಚೇಂಜಸ್ ಇರುತ್ತೆ, ಏನೋ ಬರವಣಿಗೆಯಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇದ್ದಾಗ ಮಾಡ್ಕೊಡೋದು. ಇಡೀ ಸಿನಿಮಾದಲ್ಲಿ ನಾನು 90% ಅಂದರೆ ಸಾಂಗು ಫೈಟಲ್ಲಿ ಸ್ವಲ್ಪ ಇರೋದು ಬಿಟ್ಟರೆ ಮಿಕ್ಕಿದ್ದು ಇಡೀ ಟಾಕಿ ಪೋರ್ಷನ್ ಪೂರ್ತಿ ನಾನು ಉದಯಪುರದಲ್ಲೇ ಇದ್ದೆ ನಾನು. ಅಂದರೆ ಇದು ಹೇಳಬೇಕು ಅಂದ್ರೆ ಡೆವಿಲ್ ಸಿನಿಮಾ ಜೊತೆ ನಾನು ಫಸ್ಟ್ ಫ್ಲೈಟ್ ಜರ್ನಿ ಕೂಡ ಮಾಡಿದೆ, ಬಿಕಾಸ್ ಆಫ್ ದರ್ಶನ್ ಸರ್, ಪ್ರಕಾಶ್ ಸರ್ ಕೊಡುಗೆ ಇದು. ಏನು ಹೇಳ್ತಿದ್ದಾರೆ ಕಾಂತರಾಜ್ ಸರ್, ನೀವು ಆಲ್ಮೋಸ್ಟ್ ಅಲ್ಲೂ ಸಿಲ್ವರ್ ಜುಬ್ಲಿ ಸೆಲೆಬ್ರೇಟ್ ಮಾಡಬೇಕು, 25 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಫಸ್ಟ್ ಟೈಮ್ ಫ್ಲೈಟಲ್ಲಿ ಜರ್ನಿ ಮಾಡಿದ್ದೀನಿ ಅಂತಿದ್ರಲ್ಲ? ಅದು ದರ್ಶನ್ ಸರ್, ಪ್ರಕಾಶ್ ಸರ್ ಮುಖಾಂತರ ಬರಬೇಕು ಅಂತ ದೇವ್ರು ಬರ್ತಿದ್ದ. ಓಕೆ ಓಕೆ. ಎಕ್ಸಾಕ್ಟ್ಲಿ. ಅಲ್ಲ, ಕಲಾವಿದನಾಗ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ, ಯಾವತ್ತೂ ಫ್ಲೈಟ್ ಹತ್ತಿರಲಿಲ್ವಾ ನೀವು? ಖಂಡಿತ ಇಲ್ಲ, ಯಾವತ್ತೂ ಹತ್ತಿರಲಿಲ್ಲ. ಓಕೆ. ಅವಕಾಶ ಬಂದಿದ್ದು ಇದೇ ಪಿಕ್ಚರ್ ಮುಖಾಂತರ. ಸೊ ಉದಯಪುರಕ್ಕೆ ಫಸ್ಟ್ ಟೈಮ್ ಓಟ್ ಬಂದು ಮಾಡಿ. ಅಲ್ಲ, ಎಲ್ಲದಕ್ಕೂ ಒಂದು ಸಮಯ ಕೂಡ ಬರಬೇಕು ಅಂತಾರಲ್ಲ? ಅದೇ ಹೇಳ್ದಲ್ಲ, ಎಲ್ಲದಕ್ಕೂ ಒಗ್ಗು ಬರಬೇಕು, ಸಾಲಕರ ಎಲ್ಲ ಬರಬೇಕು ಅಂತ. ಇದು ಥೈಲ್ಯಾಂಡ್ ಎಪಿಸೋಡ್ಗೆ ಹೋಗಿದ್ರಾ? ನಾನು ಅಲ್ಲಿ ಹೋಗಿಲ್ಲ, ಅಲ್ಲಿ ಸಾಂಗ್ ಮಾತ್ರ ಹೋಗಿದ್ದು, ಸಾಂಗ್ ಮತ್ತು ಮಾಂಟೇಜ್ ಮಾತ್ರ ಹೋಗಿದ್ದು. ಅದೇ ನಾನು ಸಾಂಗು ಫೈಟ್ ಬಿಟ್ಟು ಟಾಕಿರೋ ಕಡೆ ಕಂಪ್ಲೀಟ್ ಆಗಿ ಸಿನಿಮಾ ಇದೆ. ದರ್ಶನ್ ಅವ್ರಿಗೆ ಒಂದು ಬೇರೆದ್ದೇ ವಿಜುವಲ್ ಟ್ರೀಟ್ ಕೊಡೋದಕ್ಕೆ ಮುಂದಾಗಿದೆ ಟೀಮ್ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ ಈಗ ಸೋಫರ್ ಬಂದಿರತಕ್ಕಂಥ ಸ್ಯಾಂಪಲ್ಸ್ನ ನಾವು ನೋಡಿದಾಗ. ಯಾಕಂದರೆ ವಿಂಟೇಜ್ ದರ್ಶನ್ ಅವರು ನಮ್ಗೆ ಕಾಣ್ತಾರೆ. ಅಭಯ್ ಸಿನಿಮಾದಲ್ಲೆಲ್ಲ ಹೇಗಿದ್ರು, ಗಜಾ ಸಿನಿಮಾದಲ್ಲಿ ಹೇಗಿದ್ರು, ಸ್ವಲ್ಪ ಲಾಂಗ್ ಏರು ಅದೆಲ್ಲನೂ. ಸೊ ನಿಮಗೆ ಆ ನ್ಯೂ ಗೆಟಪ್ ಹೇಗೆ ಅನಿಸ್ತು ಸರ್ ಈಗ? ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಈ ಸಿನಿಮಾದಲ್ಲಿ, ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ನೀವೇನು ಇಷ್ಟು ಸಹ ನೋಡಿದ್ರೆ ದರ್ಶನ್ ಸರ್ ಅದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಇಷ್ಟು ಮಾತ್ರ ಹೇಳ್ಬೋದು. ಓಕೆ. ಇನ್ನು ಮಿಲನಾ ಪ್ರಕಾಶ್ ಅವರ ವೈಫೇ ಅವರಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ದರ್ಶನ್ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲಿ. ಹೌದು, ಅದು ಮೇಡಮ್ ಜೊತೆಗೆ ಇನ್ನೊಬ್ರು ಚೇತನ್ ಅಂತ ಮಾಡಿದ್ದಾರೆ. ಮೇಡಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. 2 in 1 ಅವರು ಎಲ್ಲ ಆಲ್ ಇನ್ 1 ಮಾಡಿದ್ದಾರೆ ಅವರು. ಇನ್ನು ಆಲ್ಮೋಸ್ಟ್ ಎಲ್ಲ ಕನ್ನಡ ಚಿತ್ರರಂಗದಲ್ಲಿ ಟಾಪ್ ಟೆಕ್ನಿಷಿಯನ್ಸ್ ಅಂತ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲ ಈ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ, ಸುಮಾರು ಜನ ಮಾಡಿದ್ದಾರೆ. ಒಂದು ಕಡೆ ಅಜನೀಶ್ ಲೋಕನಾಥ್ ಅವರು, ಈಗ ಮೋಸ್ಟ್ ಹ್ಯಾಪ್ನಿಂಗ್ ಮ್ಯೂಸಿಕ್ ಡೈರೆಕ್ಟರು. ಎಕ್ಸಾಕ್ಟ್ಲಿ. ಮತ್ತೊಂದು ಕಡೆ ಸುಧಾಕರ್ ರಾಜ್ ಅವರು,
ಮತ್ತೊಂದು ಕಡೆ ಮೋಹನ್ ಬಿ ಕೆರೆ ಅವರು, ಮೋಹನ್ ಬಿ ಕೆರೆ ಅವರಂತೂ ಆ ಸೆಟ್ಗಳನ್ನು ಸಿಕ್ಕಾಪಟ್ಟೆ ರಿಚ್ ಆಗಿ ಹಾಕಿ ತೋರಿಸಿದ್ದಾರೆ. ಅದು ಆ ಕ್ಯಾಮ್ರಾದಲ್ಲಿ ಹಂಗೆ ಬರಬೇಕಂದ್ರೆ ಅವ್ರು ಎಷ್ಟು ಹಾನೆಸ್ಟು ಹಾರ್ಡ್ ಎಫರ್ಟ್ಸ್ ಹಾಕಿರ್ಬೋದು ಅಂತ. ಹೌದು, ಕಂಪ್ಲೀಟ್ ಆನೆಸ್ಟ್ ವರ್ಕ್, ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮಗೆ ನಾವು ಸರ್ ಪ್ರಕಾಶ್ ಸರ್ದು ಏನು ಕಲ್ಪನೆ ಇತ್ತೋ ಆ ಕಲ್ಪನೆ ಥರನೇ ಸೆಟ್ ಹಾಕ್ಕೊಟ್ಟಿದ್ದಾರೆ ಅವರು. ನಮ್ಗೆ ನೋಡಿದಷ್ಟು ಎಸ್ ನಾವು ಅಂದ್ಕೊಂಡಿದ್ದು ಇಮೇಜ್ ಹಿಂಗಿದೆ ಅದನ್ನೇ ಮಾಡಿಕೊಟ್ಟಿದ್ದಾರೆ ಅವರು. ಓಕೆ, ಖಂಡಿತ.